ಹಾಯ್ ಎವರಿವನ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಥರ ಧಾರ್ಮಿಕ ವಿಡಿಯೋಗಳು ನಮ್ಮ ಚಾನಲ್ ಮತ್ತೆ ಅಪ್ಲೋಡ್ ಆಗ್ತಾ ಇರ್ತವೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಲ್ವಾ? ಧರ್ಮ ಭಾವನೆ ಮತ್ತು ತಪೋಬಲದಿಂದ ಕಾಲು ಜಾರಿ ಬೀಳುತ್ತಿದ್ದ ಸಮಾಜಕ್ಕೆ ಬೆಳಕಾಗಿ ಹುಟ್ಟಿದವರು ಗವಿಸಿದ್ದೇಶ್ವರರು. ಈ ಮಹಾತ್ಮನು ಶ್ರೀ ಮಧ್ವೀಶ್ವರ ಪರಂಪರೆಯ ಅವತಾರ. ಶಿವಭಕ್ತಿಯ ಪರಮ ಪಥದಲ್ಲಿ ನಡೆದವರಲ್ಲದೆ ಜನರ ಬದುಕನ್ನು ಬೆಳೆಸಿದ ದಿವ್ಯ ತಪಸ್ವಿ. ಇವರು ಜನಿಸಿದ ಸ್ಥಳವನ್ನು ಕುರಿತು ಹಲವು ಹೇಳಿಕೆಗಳು ಇದ್ರೂ ಕೂಡ ಇಂದಿನ ಕೊಪ್ಪಳ ಜಿಲ್ಲೆಯ ಗವಿಮಠ ಈ ಮಹಾತ್ಮನ ಪರಮ ತಪೋಭೂಮಿಯಾಗಿದ್ದು, ಇಲ್ಲಿಯೇ ಅವರು ಜೀವಂತವಾಗಿ ಶಿಲಾರೂಪದಲ್ಲಿ ಅಸ್ತಿತ್ವದಲ್ಲಿದ್ದಾರೆ ಎಂದು ಭಕ್ತರು ನಂಬುತ್ತಾರೆ. ಇನ್ನು ಹುಟ್ಟಿನ ಹಿನ್ನೆಲೆ ನೋಡೋದಾದ್ರೆ, ಗವಿಸಿದ್ದೇಶ್ವರರು ಚನ್ನಬಸವಣ್ಣನವರ ಕಾಲದವರು. ಇವರು ಶಿವಭಕ್ತರಾಗಿ ಜನತೆಗೆ ಮಾರ್ಗದರ್ಶನ ನೀಡಿದ ಮಹಾಯೋಗಿ. ಜನರಲ್ಲಿನ ಅಜ್ಞಾನ, ಭ್ರಮೆ, ಪಾಪದ ಭಾವನೆಗಳನ್ನೆಲ್ಲ ತೂರಿ ಶುದ್ಧೀಕರಿಸಲು ಶಿವತತ್ವವನ್ನು ಸಾರಿದವರು ಗವಿಸಿದ್ದೇಶ್ವರರು. ಅವರ ಬಾಲ್ಯದ ಬಗ್ಗೆ ಬಹಳ ಕಡಿಮೆ ದಾಖಲೆಗಳು ಇದ್ರೂ ಕೂಡ ತಾಯಿಯ ಆರಾಧನೆ, ತಂದೆಯ ಆಧ್ಯಾತ್ಮಪರ ಪಾಠಗಳಿಂದ ಇವರು ಪ್ರೇರಿತರಾಗಿದ್ದರು. ಗವಿಸಿದ್ದೇಶ್ವರರು ತಮ್ಮ ವಯಸ್ಸಿನಲ್ಲೇ ಗುರು ಹಿರಿಯರ ಆಶೀರ್ವಾದ ಪಡೆದು ತಪೋ ಮಾರ್ಗಕ್ಕೆ ಕಾಲಿಟ್ಟು ಶಿವತತ್ವದ ಸತ್ಯವನ್ನ ಅರಿಯುವ ತೀವ್ರ ತಪಸ್ಸನ್ನ ನಡೆಸಿದ ಅವರು ಅನೇಕ ವರ್ಷಗಳ ಕಾಲ ಗುಹೆಯಲ್ಲಿ ಧ್ಯಾನಸ್ಥರಾಗಿದ್ರು. ಇಲ್ಲಿಂದಲೇ ಅವರಿಗೆ ಗವಿಸಿದ್ದೇಶ್ವರ ಎಂಬ ಹೆಸರು ಬಂದಿತ್ತು. ಗವಿ ಎಂದರೆ ಗುಹೆ, ಈಶ್ವರ ಎಂದರೆ ದೇವಮಾನವ. ಗುಹೆಯಲ್ಲಿಯೇ ಶಿವಾನಂದ ಸ್ಥಿತಿಯನ್ನು ಪಡೆದವರೇ ಗವಿಸಿದ್ದೇಶ್ವರರು. ಇನ್ನು ತಪೋಬಲ ಮತ್ತು ಆಧ್ಯಾತ್ಮ ಸಾಕ್ಷಾತ್ಕಾರ. ಗುಹೆಯಲ್ಲಿ ಮಾಡಿದ ಧ್ಯಾನ ಮತ್ತು ಒಂದು ತಪಸ್ಸಿನ ಪರಿಣಾಮವಾಗಿ ಅವರಿಗೆ ಶಿವನ ಸಾಕ್ಷಾತ್ಕಾರ ಆಗಿದೆ. ಈ ಸಂದರ್ಭ ಶೈವ ಪರಂಪರೆಯ ಬಹುಶಃ ಪ್ರಸಿದ್ಧ ತತ್ವ ಸಕಲ ಜೀವಿಗಳಲ್ಲೂ ಶಿವನಿರುವನು ಎಂಬ ಒಂದು ಸಂದೇಶವನ್ನು ಅವರು ಸಾರಿದ್ರು. ಅವರ ಭಕ್ತಿಗೆ ಜ್ಞಾನ, ತತ್ವ, ತಪಸ್ಸು, ಸೇವೆ ಈ 4 ಮಾರ್ಗಗಳ ಒಗ್ಗೂಡಿಕೆಯನ್ನು ಹೇಳಿದ್ರು. ಈ ತತ್ವದಿಂದಲೇ ಅವರ ಪ್ರಭಾವ ಕನ್ನಡ ನಾಡಿನ ಹಲವಾರು ಭಾಗಗಳಲ್ಲಿ ಪಸರಿಸಿತು. ಇನ್ನು ಗವಿಮಠದ ಸ್ಥಾಪನೆ ಕೊಪ್ಪಳದ ಪವಿತ್ರ ಭೂಮಿ. ಅವರ ತಪೋಸ್ಥಳ ಕೊಪ್ಪಳದ ಗವಿಮಠ ಭಕ್ತರಲ್ಲಿ ಅಪಾರ ಶ್ರದ್ಧೆ ಹುಟ್ಟಿಸಿದೆ. ಈ ಸ್ಥಳವನ್ನು ಅವರು ತಮ್ಮ ತಪೋಭೂಮಿಯಾಗಿ ಆರಿಸಿಕೊಂಡು ಅಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದರು. ಈ ಮಠದ ಗುಹೆಯೊಳಗಿನ ಶಿಲಾಮೂರ್ತಿಯು ಅವರ ಜೀವನದ ಅಸ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿಯ ದಿವ್ಯಶಿಲೆ ಇಂದು ಲಕ್ಷಾಂತರ ಜನರ ಆರಾಧನೆಗೆ ಪಾತ್ರವಾಗಿದೆ. ಇನ್ನು ಭಕ್ತರಿಗೆ ಮಾರ್ಗದರ್ಶನ. ಗವಿಸಿದ್ದೇಶ್ವರರು ಸಾಮಾನ್ಯ ಜನರ ದೇಹದಲ್ಲಿ ತಾಳ್ಮೆ, ಶುದ್ಧತೆ, ಸತ್ಯ, ಅಹಿಂಸೆ, ಭಕ್ತಿ ಭಾವನೆಗಳನ್ನು ಬೆಳೆಯುವಂತೆ ಹೇಳಿದ್ರು. ಅವರು ಕ್ಯಾಸ್ಟು, ಕ್ರೀಡು, ಜೆಂಡರು ಎಲ್ಲದರ ಪರವಾಗಿ ಒಬ್ಬ ಭಕ್ತನು ಶಿವನೆಂದೇ ಅಂತ ಒಂದು ಸಂದೇಶವನ್ನು ಸಾರಿದ್ರು. ಅವರ ಭಾಷಣಗಳು, ವಚನಗಳು ಸಾಮಾಜಿಕ ನ್ಯಾಯಕ್ಕೆ ಕನ್ನಡಿ ಹಿಡಿದಿವೆ. ತುಂಬ ಪ್ರೇರಣೆಗಳು ಆಗಿದ್ದವು. ಗವಿಸಿದ್ದೇಶ್ವರರು ಬಹುಮಟ್ಟಿಗೆ ಮೌನಿಯಾಗಿರ್ತಾ ಇದ್ರು. ಆದರೆ ಅವರ ಮಾತು ಒಂದೇ ನುಡಿ ಎಂಬಂತೆ ಜನರ ಮನಸ್ಸಿನಲ್ಲಿ ಗಂಭೀರವಾದ ಅಳತೆಯನ್ನ ಬೀರುತ್ತಿತ್ತು. ಅನಂತ ಶಿವನ ಅನುಗ್ರಹವಿಲ್ಲದೆ ಬದುಕು ಬರೋದಿಲ್ಲ. ತಪಸ್ಸು ಹಾದಿಯಲ್ಲಿಯೇ ಪರಮ ಗುರಿ ಎಂಬ ನುಡಿಗಳು ಅವರಿಂದ ತಿಳಿಯುತ್ತೇವೆ. ಅವರು ಅಂತ್ಯದಲ್ಲಿ ಗವಿಮಠದ ಶಿಲೆಯೊಳಗೆ, ಗುಹೆಯೊಳಗೆ ಶಿಲಾರೂಪದಲ್ಲಿ ಲೀನರಾದರು. ಈ ಶಿಲೆಯನ್ನು ಭಕ್ತರು ಇಂದು ಗವಿಸಿದ್ದೇಶ್ವರ ಶಿಲಾಮೂರ್ತಿಯಾಗಿ ಪೂಜನೆ ಮಾಡ್ತಾ ಇದ್ದಾರೆ. ಶ್ರೀ ಶರಣಬಸವೇಶ್ವರ, ಬಸವಣ್ಣ ಇವರೆಲ್ಲರೂ ಕೂಡ ಈ ಮಹಾತ್ಮನ ಬಗ್ಗೆ ಉಲ್ಲೇಖವಿದೆ. ಗವಿಮಠದ ಜಾತ್ರೆ, ಶಿವರಾತ್ರಿ ದಿನ ಆಚರಿಸುವ ಉತ್ಸವಗಳು ಗವಿಸಿದ್ದೇಶ್ವರರ ಮಹಿಮೆ ಉಜ್ವಲಗೊಳಿಸುತ್ತವೆ. ಇಂದು ಕೂಡ ಈ ಮಠದಲ್ಲಿ ಸಾವಿರಾರು ಭಕ್ತರು ಬಂದು ತಮ್ಮ ಸಂಕಷ್ಟಗಳ ಪರಿಹಾರಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಗವಿಸಿದ್ದೇಶ್ವರರ ಹೆಸರಿನಲ್ಲಿ ನಡೆಯುವ ಸಮಾಜಮುಖಿ ಕಾರ್ಯಗಳು, ವಿದ್ಯಾದಾನ, ಅನ್ನದಾನ, ಜಲದಾನ ಮತ್ತು ನಿರಂತರ ಧ್ಯಾನ ಶಿಬಿರಗಳು ಅವರ ಜೀವನ ತತ್ವಗಳನ್ನು ಮುಂದುವರಿಸುತ್ತಾ ಇವೆ. ಇನ್ನು ಗವಿಸಿದ್ದೇಶ್ವರರು ನಮಗೆ ಕಲಿಸಿದ ಪಾಠ ಏನೆಂದರೆ, ಶುದ್ಧ ಮನಸ್ಸು, ನಿಸ್ವಾರ್ಥ ಭಕ್ತಿ ಹಾಗೂ ನಿತ್ಯ ಧ್ಯಾನವೇ ಮನುಷ್ಯನ ನಿಜವಾದ ಪಥ. ಅವರು ನಮ್ಮ ನಾಡಿಗೆ, ಸಂಸ್ಕೃತಿಗೆ ನೀಡಿದ ಈ ಪರಮ ಪವಿತ್ರ ಮಾರ್ಗದರ್ಶನ
ಈಗಾಗಲೇ ನಾನಾ ಜನರ ಜೀವನವನ್ನು ಬದಲಾಯಿಸಿದ್ದು ಮುಂದೆಯೂ ಅನೇಕರ ಬಾಳಿಗೆ ಬೆಳಕಾಗಲಿದೆ. ಈ ಧರ್ಮೋತ್ಪತ್ತಿ ತಪೋಬಲದ ಶಕ್ತಿ ಹೊಂದಿದ ಗವಿಸಿದ್ದೇಶ್ವರರ ಚರಿತ್ರೆ ನಿಮಗೆ ಏನನ್ನಿಸ್ತು? ಇಷ್ಟ ಆಯ್ತಾ? ಇಷ್ಟ ಆದರೆ ಓಂ ಗವಿಸಿದ್ದೇಶ್ವರಾಯ ನಮಃ ಅಂತ ಒಂದು ಸಣ್ಣ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಗವಿಮಠದ ನಿಜವಾದ ಪವಿತ್ರತೆಯನ್ನು ಪ್ರಪಂಚಕ್ಕೂ ತೋರಿಸೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444